ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 57ನೆಯ ಅಧ್ಯಾಯವಾದ ಕಾಂತಿವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಅಗಸ್ತ್ಯ ಮುನಿಯು ಹೇಳುತ್ತಾನೆ, ಇನ್ನು ಮುಂದೆ ಅತ್ಯುತ್ತಮವಾದ ಕಾಂತಿವ್ರತವನ್ನು ಹೇಳುವೆನು. ಅದನ್ನು ಮಾಡಿ ಪೂರ್ವದಲ್ಲಿ ಚಂದ್ರನು ಮತ್ತೆ ಕಾಂತಿವಂತನಾದನು. ಹಿಂದೆ ದಕ್ಷ ಶಾಪದಿಂದ ಕ್ಷಯಕ್ಕೆ ಗುರಿಯಾದ ಚಂದ್ರನು ಈ ವ್ರತವನ್ನು ಮಾಡಿ ಒಡನೆಯೇ ತಿರುಗಿ ಕಾಂತಿವಂತನಾದನಲ್ಲವೇ? ರಾಜೇಂದ್ರನೇ, ಕಾರ್ತಿಕ ಮಾಸದ ಶುಕ್ಲಪಕ್ಷದ ಬಿದಿಗೆಯ ದಿನ ರಾತ್ರಿ ಬಲರಾಮ ಕೃಷ್ಣರನ್ನು ಭಕ್ತಿಪೂರ್ವಕವಾಗಿ ಅರ್ಚಿಸುತ್ತಾ ಈ ವ್ರತವನ್ನು ಮಾಡಬೇಕು. ಬುದ್ಧಿವಂತನಾದವನು ಉತ್ತಮವಾದ ವಿಷ್ಣುವಿನ ಮೂರ್ತಿಯನ್ನು ಬಲದೇವಾಯ ನಮಃ ಎಂದು ಪಾದಗಳಲ್ಲೂ ಕೇಶವಾಯ ನಮಃ ಎಂದು ಶಿರಸ್ಸಿನಲ್ಲೂ ಅರ್ಚಿಸಬೇಕು. ಆದರೆ ಆ ದಿನವಿರುವ 2 ಕಲೆಗಳಿಂದ ಕೂಡಿದ ಸೋಮದೇವನಿಗೆ ಅಮೃತರೂಪನು ವಿಧಿವರನು ಯಜ್ಞಲೋಕಾಧಿಪತಿಯು ಸೋಮನು ಆದ ಪರಮಾತ್ಮನಿಗೆ ನಮಸ್ಕಾರ ಎಂಬ ಅರ್ಥವುಳ್ಳ
ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು. ಬಳಿಕ ಆ ರಾತ್ರಿಯಲ್ಲಿ ವ್ರತಿಯು ಬ್ರಾಹ್ಮಣರೊಡನೆ ಯವೆಯ ಅನ್ನವನ್ನು ತುಪ್ಪವನ್ನು ಹಾಕಿಕೊಂಡು ಊಟ ಮಾಡಬೇಕು. ಫಾಲ್ಗುಣಾದಿಯಾದ 4 ತಿಂಗಳು ಶುಚಿಯಾಗಿ ಪಾಯಸವನ್ನು ಸೇವಿಸಬೇಕು. ಶಾಲಿ ಹೋಮವನ್ನು ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಯವೆಯಿಂದ ಹೋಮ ಮಾಡಬೇಕು. ಆಷಾಢಾದಿಯಾದ 4 ತಿಂಗಳು ತಿಲಹೋಮವನ್ನು ಮಾಡಬೇಕು. ಅಲ್ಲದೆ ವ್ರತ ದಿನಗಳಲ್ಲಿ ಎಳ್ಳನ್ನವನ್ನು ಊಟ ಮಾಡಬೇಕು. ಇದೇ ನಿಯಮ. ಆ ವರ್ಷ ಕಳೆದ ಬಳಿಕ ವ್ರತಿಯು ಚಿನ್ನದಿಂದ ಚಂದ್ರನನ್ನು ಮಾಡಿಸಿ ಬಿಳಿ ಬಟ್ಟೆಗಳೆರಡರಿಂದಲೂ ಬಿಳಿಯ ಹೂಗಳಿಂದಲೂ ಅಲಂಕರಿಸಿ ಪೂಜಿಸಿ ಬ್ರಾಹ್ಮಣನನ್ನು ಕರೆದು ಪೂಜಿಸಿ ಆ ಚಂದ್ರನನ್ನು ಅರ್ಪಿಸಬೇಕು. ಬಳಿಕ ಆ ಸಂವತ್ಸರವು ಪೂರ್ಣವಾದ ಮೇಲೆ ಬೆಳ್ಳಿಯಿಂದ ಚಂದ್ರನನ್ನು ಮಾಡಿಸಿ ಬಿಳಿಯ ಬಟ್ಟೆಗಳೆರಡರಿಂದಲೂ ಬಿಳಿಯ ಹೂ ಗಂಧಗಳಿಂದಲೂ ಅಲಂಕರಿಸಿ ಬ್ರಾಹ್ಮಣನಿಗೆ ಪೂಜೆ ಮಾಡಿ ಒಪ್ಪಿಸಬೇಕು. ಸೋಮರೂಪಿಯಾದ ನಾರಾಯಣನೇ, ನಿನ್ನ ಅನುಗ್ರಹದಿಂದ ಈ ಲೋಕದಲ್ಲಿ ನಾನು ಕಾಂತಿವಂತನು, ಸರ್ವಜ್ಞನು, ಪ್ರಿಯದರ್ಶನನು ಆಗಬೇಕು. ನಿನಗೆ ನಮಸ್ಕಾರ ಎಂಬ ಮಂತ್ರದಿಂದ ಚಂದ್ರಮೂರ್ತಿಯನ್ನು ಬ್ರಾಹ್ಮಣನಿಗೆ ಅರ್ಪಿಸಬೇಕು. ಚಂದ್ರಮೂರ್ತಿಯನ್ನು ದಾನ ಮಾಡಿದ ಬಳಿಕ ವ್ರತಿಯು ಕಾಂತಿವಂತನಾಗುವನು. ಅತ್ರಿ ಋಷಿಯ ಪುತ್ರನಾದ ಸೋಮನು ಹಿಂದೆ ಈ ವ್ರತವನ್ನು ಮಾಡಿದನು. ವ್ರತದ ಕಡೆಯಲ್ಲಿ ಸಂತುಷ್ಟನಾಗಿ ಅವನಿಗೊಲಿದು ಸಾಕ್ಷಾತ್ ವಿಷ್ಣುವೇ ಅವನ ಕ್ಷಯವನ್ನು ಹೋಗಲಾಡಿಸಿ ಬೇಗನೆ ಅಮೃತವೆಂಬ ಹೆಸರಿನ ಕಲೆಗಳನ್ನು ಕೊಟ್ಟನು. ಈ ಚಂದ್ರರಾಜನು ರಾತ್ರಿಯಲ್ಲಿರುವ ಅದೇ ಕಲೆಯನ್ನು, ಸೋಮತ್ವವನ್ನು, ದ್ವಿಜರಾಜತ್ವ ಅಂದರೆ ಬ್ರಾಹ್ಮಣಾಧಿಪತ್ಯವನ್ನು ತಪಸ್ಸಿನಿಂದ ಪಡೆದನು. ಶುಕ್ಲ ದ್ವಿತೀಯೆಯ ದಿನ ಸೋಮಪಾಯಿಗಳಾದ ಅಶ್ವಿನಿ ದೇವತೆಗಳನ್ನು ಸ್ತುತಿಸಬೇಕು. ಅವರು ಶೇಷ ವಿಷ್ಣುಗಳೆಂದು ಪ್ರಸಿದ್ಧರಾಗಿರುವರೆಂಬುದರಲ್ಲಿ ಸಂದೇಹವಿಲ್ಲ. ನೃಪೋತ್ತಮೋತ್ತಮನೇ, ವಿಷ್ಣುವಿಗಿಂತ ಬೇರೆಯಾದ ದೇವರಿಲ್ಲ. ಬೇರೆ ಬೇರೆ ಹೆಸರಿನಿಂದ ಪುರುಷೋತ್ತಮನಾದ ವಿಷ್ಣುವೇ ಎಲ್ಲೆಲ್ಲೂ ಇರುವನು. ಇತಿ ಶ್ರೀ ವರಾಹ ಮಹಾಪುರಾಣೆ ಅಗಸ್ತ್ಯಗೀತಾಸು ಕಾಂತಿವ್ರತಂ ನಾಮ ಸಪ್ತಪಂಚಾಶೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 58ನೆಯ ಅಧ್ಯಾಯವಾದ ಸೌಭಾಗ್ಯವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.